ತಾಲೂಕು ಸುದ್ದಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಮೃದ್ಧಿ, ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿದ ವರ್ಷವನ್ನು ಹಾರೈಸುತ್ತಾ ನಿಮ್ಮ ಮನೆಗೆ ಅಂತ್ಯವಿಲ್ಲದ ಸಂತೋಷವನ್ನ ತರಲಿ. ಈ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಪ್ರೀತಿ, ನಗು ಮತ್ತು ಮಿತಿಯಿಲ್ಲದ ಆಶೀರ್ವಾದದ ಆರಂಭವನ್ನು ಸೂಚಿಸಲಿ ಎಂದು ಮತ್ತೊಮ್ಮೆ ರಂಜಾನ್ ಹಾಗೂ ಯುಗಾದಿ ಶುಭಾಶಯಗಳೊಂದಿಗೆ ಸಮಾಜ ಸೇವಕ, ಖ್ಯಾತ ಉದ್ಯಮಿ ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸಂಘದ ತಾಲೂಕು ಅಧ್ಯಕ್ಷ ರಾಜು ಕರಿತಲ್ಲು ತಿಳಿಸಿದರು. ಸಂಘದ ಉಪಾಧ್ಯಕ್ಷರಾದ ರವಿ, ವಾಸು, ಖಜಾಂಚಿ ಮಂಜು, ಅಖಿಲ ಕರ್ನಾಟಕ ಜನಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷೆ ಹಾಗೂ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷೆ ಶಾಂತಿರಾಜು ಕೆಆರ್ ನಗರ ರಾಜುರವರಿಗೆ ಸಾಥ್ ನೀಡಿದರು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯನ ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಭಗವಂತ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ ಮತ್ತು ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಬಹಳ ಉತ್ತಮವಾದ ಪ್ರಶ್ನೆ. ನೋಡಿ, ಇದು ಬಹಳ ವಿಶೇಷವಾದಂಥದ್ದು. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ, ಋತುಮಾನಗಳಿಗೆ ಭೇದ ಇಲ್ಲ. ನೋಡಿ, ಯುಗಾದಿ ಹಬ್ಬ ಆದ ಬೆಳಗ್ಗೆಗೆ ರಂಜಾನ್ ಹಬ್ಬ ಬಂದಿದೆ ಅಂದ್ರೆ ಒಟ್ಟೊಟ್ಟಿಗೆ 2 ಹಬ್ಬಗಳು ಬಂದಿದೆ. ಇದು ಏನು ಈ ಜಗತ್ತಿಗೆ ಏನ್ ಸಂದೇಶವನ್ನ ಸಾರ್ತಾ ಇದೆ ಋತುಮಾನ ಅಂತ ಹೇಳೋದಾದ್ರೆ, ಇದು ಐಕ್ಯತೆಯ ಒಂದು ಸಂದೇಶವನ್ನ ಸಾರ್ತಾ ಇದೆ. ಅಂದ್ರೆ ಹಿಂದೂಗಳು ಮತ್ತು ಮುಸ್ಲಿಮ್ಸರು ಇಬ್ಬರು ಕೂಡ ಈ ನಾಡಿನ ಅಣ್ಣ ತಮ್ಮದಿರ ಮಕ್ಕಳನ್ನೇ ಎಂಬ ಮಾತನ್ನ ಈ ಋತುಮಾನ ಹೇಳ್ತಾ ಇದೆ. ಹಾಗೆ ಇದು ಭಾವೈಕ್ಯತೆಯ ಸಂದೇಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೆ ಸೋದರತೆಯ ಒಂದು ಮನೋಭಾವ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೋಡಿ, ನಾವು ವಿವಿಧ ನದಿಗಳನ್ನ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತೇವೆ. ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಹಾಗೆ ಯಮುನಾ, ಸಿಂಧು, ಹೀಗೆ ವಿವಿಧ ಹೆಸರಿನಿಂದ ನಾವು ಆ ನದಿಗಳನ್ನ ಕರಿತೇವೆ. ಆದ್ರೆ ಆ ಎಲ್ಲಾ ನದಿಗಳು ಸಮುದ್ರವನ್ನ ಸೇರಿದ ನಂತರ ನಾವು ಆ ನದಿಗಳನ್ನ ನಾವು ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬ್ರಹ್ಮಪುತ್ರ, ಇದು ಯಮುನಾ ನದಿ, ಇದು ಸಿಂಧು ನದಿ ಅಂತ ಹೇಳಿ ನಾವು ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಹುಟ್ಟಿನಿಂದ ನಾನು ಹಿಂದೂ, ನಾನು ಮುಸ್ಲಿಮು, ನಾನು ಕ್ರೈಸ್ತ ಧರ್ಮ, ಹಾಗೆ ವಿವಿಧ ಜಾತಿಯ ಹೆಸರಿನಿಂದ ನಾವು ಹುಡ್ತೀವಿ. ಆದ್ರೆ ಭಗವಂತನಲ್ಲಿ ನಾವು ಲೀನ ಆದಾಗ ನಾವು ಅಲ್ಲಿ ನದಿಗಳನ್ನ ಹೇಗೆ ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಭಗವಂತನಲ್ಲಿ ನಾವು ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆ ಹಿಂದೂಗಳು ಮತ್ತು ಮುಸ್ಲಿಮ್ಸವರು ನಾವೆಲ್ಲರೂ ಕೂಡ ಸಂವಿಧಾನಾತ್ಮಕವಾಗಿ ಹಕ್ಕನ್ನ ಪಡ್ಕೊಂಡು ಬಂದಂತವ್ರು. ನಾವೆಲ್ಲರೂ ಕೂಡ ಅಣ್ಣ ತಮ್ಮದರಾಗಿ, ಸೋದರತೆ ಮನೋಭಾವನೆಯಾಗಿ, ಐಕ್ಯತೆಯ ಮನೋಭಾವನೆಯಿಂದ ನಾವೆಲ್ಲರೂ ಕೂಡ ಬಾಳೋಣ. ಎಲ್ಲರೂ ಕೂಡ ಈ ಹಬ್ಬವನ್ನ ಬಹಳ ಸಡಗರದಿಂದ ಆಚರಣೆಯನ್ನು ಮಾಡೋಣ. ಎಲ್ಲರೂ ಕೂಡ ಖುಷಿಯಾಗಿ ಫ್ಯಾಮಿಲಿ ಜೊತೆ ಯುಗಾದಿ ಹಬ್ಬವನ್ನ ಆಚರಣೆ ಮಾಡೋಣ. ರಂಜಾನ್ ಹಬ್ಬವನ್ನ ಆಚರಣೆ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲಾ ಸಮಸ್ತ ನಡಿನ ನಾನೆಲ್ಲಾ ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿಯರಿಗೆ ನಾನು ಈ ಶುಭವನ್ನ ಕೋರ್ಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಧನ್ಯವಾದಗಳು. ನಮ್ಮ ಹೆಸರು ರವಿ ಅಂತ. ನಾವು ಡಾಕ್ಟರ್ ಪರಮೇಶ್ವರ್ಜಿ, ಅಖಿಲ ಕರ್ನಾಟಕ ಪರಮೇಶ್ವರ್ಜಿ ಅಭಿಮಾನಿ ಬಳಗದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗೂ ರಾಜು ಸ್ನೇಹ ಬಳಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯುಗಾದಿ ಮತ್ತು ರಂಜಾನ್ ಈ ವರ್ಷದ 2025ನೇ ವರ್ಷದಲ್ಲಿ ಒಟ್ಟೊಟ್ಟಿಗೆ ಬಂದಿರೋದು ಭಾರಿ ವಿಶೇಷವಾದಂತಹ ಒಂದು ವರ್ಷ ಅಂತಾನೆ ಅನ್ಬೋದು. ಈ ನಾಡಿನ ಜನತೆಗೆ ನಾವು ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಯುಗಾದಿ ಮತ್ತು ರಂಜಾನ್ ಒಟ್ಟೊಟ್ಟಿಗೆ ಬಂದಿರೋದು ಒಂದು ಸೋದರತೆಯ, ಸೌಹಾರ್ದತೆಯ ಒಂದು ಮನೋಭಾವನ ಎಲ್ಲರೂ ಬೆಳೆಸುವಂತ ಒಂದು ದಿನವಾಗಿ ಇದು ಇನ್ ಮುಂದೆನಾದ್ರೂ ಹೊರಹೊಮ್ಮಲಿ. ಯಾವುದೇ ಒಂದು ಭೇದ ಭಾವಗಳಿಲ್ದಾನೆ, ಯಾವುದೇ ಒಂದು ತೊಂದರೆಗಳಿಲ್ದಾನೆ ಎಲ್ಲರೂ ಈ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ಮುಖಾಂತರ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಹಬ್ಬನ ಸಂಭ್ರಮದಿಂದ ಆಚರಣೆ ಮಾಡಲಿ, ಎಲ್ಲರೂ ಸಂತೋಷವಾಗಿ ಸುಖವಾಗಿ ಬಾಳ್ಲಿ ಅಂತ ಆಶಿಸ್ತೀವಿ. ವಂದನೆಗಳು. ನನ್ನ ಹೆಸರು ಶಾಂತಿರಾಜು, ಕೆಆರ್ ನಗರ, ಸಮಾಜ ಸೇವಕಿ, ಅಖಿಲ ಕರ್ನಾಟಕ ಜನಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಒಟ್ಟೊಟ್ಟಿಗೆ ಬಂದಿರೋದು ನಮ್ಗೆಲ್ಲರಿಗೂ ಖುಷಿ ಆಗುತ್ತೆ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ತರ ಈ ಹಬ್ಬಗಳನ್ನ ಆಚರಿಸ್ಬೇಕು ಅಂತ ಎಲ್ರಿಗೂ ನಾವು ಕೇಳ್ಕೊಂತ ಇದೀವಿ. ಇದೇ ತರ ನಾವೆಲ್ಲರೂ ಖುಷಿಯಿಂದ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನ, ರಂಜಾನ್ ಹಬ್ಬವನ್ನ ಆಚರಿಸ್ಬೇಕಾಗಿ ಎಲ್ಲರಲ್ಲೂ ಕೋರ್ಕೊಂತ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ನಮಸ್ಕಾರ.
ನನ್ನ ಹೆಸರು ಬಂದು ಮಂಜು ವಾರಂಚಿ ಅಂದ್ಬಿಟ್ಟು. ಡಾಕ್ಟರ್ ಜಿ ಪರಮೇಶ್ವರ್ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ನಾನು ಖಜಾನ್ಸಿ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಸಂದರ್ಭ ತುಂಬಾ ಖುಷಿ ಆಗುತ್ತೆ. ಏನಂತಂದ್ರೆ ಆ ಏನಿರ್ಬೋದು ಅಂದ್ರೆ ಉಗಾದಿ ಹಬ್ಬ ಮತ್ತೆ ರಂಜಾನ್ ಹಬ್ಬ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಇವತ್ತು ದೇಶದಲ್ಲಿ ಇವತ್ತು ಜಾತಿ ಅನ್ನೋದು ಇಲ್ವೇ ಇಲ್ಲ. ಈ ಭೂಮಿ ಆಕಾಶ ಒಂದೇ ಇರುವಾಗ ಜಾತಿ ಒಂದೇ. ಏಕೆ ಭೂಮಿ ಒಂದೇ, ಸೂರ್ಯ ಒಂದೇ, ಎಲ್ಲ ಇರುವಾಗ ನಮ್ಮಲ್ಲಿ ಯಾಕೆ ಜಾತಿ? ಹಂಗಾಗಿ ಎಲ್ಲರೂ ಸೋದರ ಮನೋಭಾವದಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ಬರೀ ಮುಸ್ಲಿಮ್ಸರೆಲ್ಲ ಆ ಧರ್ಮಕ್ಕೆ ಸೇರಿದ ಹಬ್ಬ ಅಲ್ಲ ಅದು. ನಾವು ಕೂಡ ಆ ಹಬ್ಬನ ಆಚರಿಸ್ಬೇಕು. ಎಲ್ಲರೂ ಒಂದು ಸೋದರ ಮನೋಭಾವದಿಂದ ಆಚರಿಸ್ಬೇಕಂತ ಹೇಳ್ತಾ ಇದುವರೆಗೂ ನನ್ನ ಮುಸ್ಲಿಂ ಬಾಂಧವರಿಗೆ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಪರವಾಗಿ ನಾನು ಒಂದು ತುಂಬು ಹೃದಯದ ಅವ್ರಿಗೆ ಹೆಚ್ಚಾಗಿ ಒಂದು ಶಾಂತಿ ಸೌಹಾರ್ದತೆಯಿಂದ ಪ್ರೀತಿಯಿಂದ ಹಬ್ಬವನ್ನ ಮಾಡಿ ಅಂತ ಹೇಳ್ತಾ ನಾನು ಎರಡನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮೊದಲಿಗೆ ನನ್ನ ಹೆಸರು ವಾಸು ಅಂತೇಳಿ. ನಾನು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ತಾಲೂಕು ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಹಾಗೆ ರಾಜು ಸ್ನೇಹ ಬಳಗದ ವತಿಯಿಂದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲಿಗೆ ಸರ್ಕಾರದ 4ನೇ ಅಂಗಾಗಿರ್ತಕ್ಕಂಥ ಪತ್ರಿಕೋದ್ಯಮ ಮಾಧ್ಯಮದವರಿಗೆ ನಿಮಗೆ ಮೊದಲಾಗಿ ಸ್ವಾಗತವನ್ನು ಕೊಡ್ತೇನೆ. ಈಗ ಏನಪ್ಪಾ ಅಂದ್ರೆ ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮೊದಲಿಗೆ ಕೋರ್ತೀನಿ. ಇದು ಒಂದು ಐತಿಹಾಸಿಕ ದಿನ. ಏಕೆಂದ್ರೆ ರಂಜಾನ್ ಮತ್ತೆ ಯುಗಾದಿ ಹಬ್ಬ ಯಾವತ್ತೂ ಒಟ್ಟೊಟ್ಟಿಗೆ ಬೀಳ್ತಿರ್ಲಿಲ್ಲ. ಈ ವರ್ಷ 2020ರಲ್ಲಿ ಯುಗಾದಿ ಮತ್ತೆ ರಂಜಾನ್ ಒಟ್ಟೊಟ್ಟಿಗೆ ಬಿದ್ದಿದೆ. ನಾವೆಲ್ಲರೂ ಒಂದೇ. ನಾವೆಲ್ಲ VIP ಪೀಪಲ್, ನಾವೆಲ್ಲ ಭಾರತೀಯರು. ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದಲ್ಲಿ ಪ್ರಜಾಸತ್ತಾತ್ಮಕ ಗಣರಾಜ್ಯ ಜಾತೀಯ